ಮೈತ್ರಿ ಬಗ್ಗೆ ಅವರು ಟೀಕೆ ಮಾಡಿರ್ತಾರೆ. ಸುಖಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ JDS ಇವತ್ತು ನಾವು ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ. JDS ಪಕ್ಷನೂ ಕೂಡ ರಾಷ್ಟ್ರದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಇವತ್ತು JDS ಪಕ್ಷವು ಕೂಡ NDA ತೆಕ್ಕೆಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಯಾವುದೋ ಸುಖಕ್ಕೋಸ್ಕರ ಇವತ್ತು ಅಲಯನ್ಸ್ ಆಗಿರ್ತಕ್ಕಂಥದ್ದಲ್ಲ. ಇವತ್ತು ಸುಖಕ್ಕೋಸ್ಕರ ಇವತ್ತು ಯೋಚನೆ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು ರೈತರ ಹಿತವನ್ನು ಮರೆತು, ಬಡವರ ಹಿತವನ್ನು ಮರೆತು, ದಲಿತರ ಹಿತವನ್ನು ಮರೆತು ಇವತ್ತು ಅಧಿಕಾರದ ಚುಕ್ಕಾಣಿ ನೀಡುತ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವರ ಸುಖದಲ್ಲಿ ಮೆರೀತಿದ್ದಾರೆ ಹೊರತು ಎಲ್ಲರ ಒಂದು ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥದ್ದನ್ನು ಕೂಡ ಮರೆತು. ಮೈತ್ರಿ ಬಗ್ಗೆ ಅವರು ಟೀಕೆ ಮಾಡಿರ್ತಾರೆ. ಸುಖಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ JDS ಇವತ್ತು ನಾವು ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ. JDS ಪಕ್ಷನೂ ಕೂಡ ರಾಷ್ಟ್ರದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಇವತ್ತು JDS ಪಕ್ಷವು ಕೂಡ NDA ತೆಕ್ಕೆಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಯಾವುದೋ ಸುಖಕ್ಕೋಸ್ಕರ ಇವತ್ತು ಅಲಯನ್ಸ್ ಆಗಿರ್ತಕ್ಕಂಥದ್ದಲ್ಲ. ಇವತ್ತು ಸುಖಕ್ಕೋಸ್ಕರ ಇವತ್ತು ಯೋಚನೆ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು ರೈತರ ಹಿತವನ್ನು ಮರೆತು, ಬಡವರ ಹಿತವನ್ನು ಮರೆತು, ದಲಿತರ ಹಿತವನ್ನು ಮರೆತು ಇವತ್ತು ಅಧಿಕಾರದ ಚುಕ್ಕಾಣಿ ನೀಡುತ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವರ ಸುಖದಲ್ಲಿ ಮೆರೀತಿದ್ದಾರೆ ಹೊರತು ಎಲ್ಲರ ಒಂದು ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥದ್ದನ್ನು ಕೂಡ ಮರೆತು.